ಇಂದಿನಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ ಪುತ್ರ ಪ್ರಜ್ವಲ್ ಪರ ಮತಯಾಚನೆ ಆರಂಭಿಸಿದ್ದು, ಅದಕ್ಕೂ ಮುನ್ನ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ನಗರಸಭೆಯ ಎಲ್ಲ 35 ವಾರ್ಡ್ ವ್ಯಾಪ್ತಿಯಲ್ಲಿ ನಿರಂತರ ಪ್ರಚಾರ ಮಾಡಲಾಗುವುದು. ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಹಾಗೂ ಪ್ರಕಾಶ್ ಅಣ್ಣ ಅವರ ಪತ್ನಿ ಲಲಿತಕ್ಕ, ಶಾಸಕ ಸ್ವರೂಪ್ ಮತ್ತು ಮಹಿಳೆಯರ ಜೊತೆ ಸೇರಿ ಎಲ್ಲೆಡೆ ಪ್ರಚಾರ ಮಾಡುವೆ. ಕಡೂರು ಸೇರಿ ಏಪ್ರಿಲ್ 26ರಂದು ನಡೆಯುವ ಚುನಾವಣೆಯಲ್ಲಿ ಪ್ರಜ್ವಲ್ಗೆ ಹೆಚ್ಚು ಬಹುಮತ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಹೊಳೆನರಸೀಪುರದಲ್ಲೂ ಪ್ರಚಾರ ಮಾಡಿದ್ದೇನೆ. ಎಲ್ಲೆಡೆ ವಾತಾವರಣ ಚೆನ್ನಾಗಿದೆ. ಹೆಚ್ಚಿನ ಬಹುಮತ ಪಡೆದು ಪ್ರಜ್ವಲ್ ಗೆಲ್ಲಲಿದ್ದಾರೆ. ದೇಶದಲ್ಲಿ, ವಿಶ್ವದಲ್ಲಿ ತಮ್ಮದೇ ಸ್ಥಾನಮಾನ ಹೊಂದಿರುವ ನರೇಂದ್ರ ಮೋದಿ ಅವರೇ ದೇಶವನ್ನ ಮುನ್ನಡೆಸಬೇಕು. ಅವರಿಂದ ನಮಗೂ ಅನುಕೂಲ ಆಗಲಿದೆ ಎಂದು ಹೇಳಿದ ಅವರು, ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಅವರು ನಿರಾಕರಿಸಿದರು. ನಂತರ ಮಹಿಳೆಯರ ಜೊತೆ ಪಾದಯಾತ್ರೆ ನಡೆಸಿ ಕಟ್ಟನಕೆರೆ ಮಾರುಕಟ್ಟೆ, ಸಹ್ಯಾದ್ರಿ ರಸ್ತೆ, ಹಳೆ ಬಸ್ ನಿಲ್ದಾಣ ಮೊದಲಾದ ಕಡೆ ಸಂಚರಿಸಿ ಮತಯಾಚನೆ ಮಾಡಿದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇಡೀ ನಮ್ಮ ಹಾಸನ ಟೌನಿನ 35 ವಾರ್ಡ್ಗಳಿರುವಂಥ ಒಂದು ದೊಡ್ಡ ಟೌನು ಹಾಗೂ ಇನ್ನು ಸುತ್ತಮುತ್ತಲ ಔಟ್ಸ್ಕಟ್ ಇರುವಂಥ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೂಡಿ ಹಾಸನ ಪೂರ್ತಿ ಟೌನ್ ಪೂರ್ತಿ 25ನೇ ತಾರೀಕುವರೆಗೂ 25/4/2024 26 ಚುನಾವಣೆ ಇದೆ. ಹಾಗಾಗಿ 25ನೇ ತಾರೀಕುವರೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾನು ಅವರೆಲ್ಲರಿಗೂ ಕೂಡ ಚಾಲನೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಏನಿದ್ದಾರೆ ಅವರ ಪರವಾಗಿ